ಹಲೋ ಎವ್ರಿವನ್. ಇವತ್ತು ಈಸಿಯಾಗಿ ಇನ್ಸ್ಟೆಂಟ್ ಪಾಟಲ್ಲಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ನಾವು ಇನ್ಸ್ಟೆಂಟ್ ಪಾಟಲ್ಲಿ ಬರುತ್ತಲ್ಲ ಪಾಟ್, ಅದರಲ್ಲಿ ಅರ್ಧ ಕಪ್ಪು ಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ 3-4 ಸತಿ ತೊಳೆದು, ಹಾಗೆ ಬೇಳೆ ಮುಳುಗುವಷ್ಟು ನೀರು, ಒಂದು ಸ್ವಲ್ಪ ಅರಿಶಿನ, ಎಣ್ಣೆ ಹಾಕಿ ಅದನ್ನು ಇನ್ಸ್ಟಾ ಪಾಟಲ್ಲಿ ಪ್ರೆಷರ್ ಕುಕ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಇನ್ಸ್ಟೆಂಟ್ ಪಾಟಲ್ಲಿ ನಾವು ಪ್ರೆಷರ್ ಕುಕ್ ಮೋಡ್ಗೆ ಹಾಕಿ ಒಂದು 20 ಮಿನಿಟ್ಸ್ ಇಡಿ. ಇದು ಒಂದು 80% ಬೇಳೆ ಬೇಯುತ್ತೆ, 80 to 90%. ಫುಲ್ಲಿ ಕುಕ್ ಆಗಬೇಕು ಅಂದರೆ ನೀವು ಮಿನಿಮಮ್ 30 ಮಿನಿಟ್ಸ್ ಇಡಬೇಕು. ಇದರಲ್ಲಿ ಕೀಪ್ ವಾರ್ಮಿಂಗ್ ಅನ್ನೋ ಆಪ್ಷನ್ನ ತೆಗೆದುಬಿಡಿ. ಸೊ ಇದನ್ನು ಸೆಟ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಅದಾಗೆ ಆನ್ ಆಗಿ ಕುಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕುಕ್ ಆಗೋ ಗ್ಯಾಪಲ್ಲಿ ಬನ್ನಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ವೆಜಿಟೇಬಲ್ಸು. ಈಗ ಬೇಳೆ ಬೆಂದಿದೆ, ನೋಡ್ತಿರ್ಬೋದು, ಒಂದು 80 to 90% ಬೆಂದಿದೆ. ಈಗ ಒಂದು ಮ್ಯಾಶರಿಂದ ಅದನ್ನು ಎಷ್ಟಾಗುತ್ತೋ ಅಷ್ಟು ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿನೂ ಅದಕ್ಕೆ ಹಾಕೋಣ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಹೀರೆಕಾಯಿ, ಬದನೆಕಾಯಿ, ನುಗ್ಗೆಕಾಯಿ ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಇದರ ಜೊತೆಗೆ ಆಲೂಗೆಡ್ಡೆ ಹಾಗೆ ಹಸಿ ಕಾಳುಗಳೇನಾದ್ರು ಇದ್ದರೆ ಅದನ್ನು ಹಾಕ್ಕೋಬೋದು. ಇನ್ನು ನ್ಯೂಟ್ರಿಷನಲ್ ವ್ಯಾಲ್ಯೂನೂ ಜಾಸ್ತಿ ಆಗುತ್ತೆ, ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಈಗ ಇದಕ್ಕೆ ಒಂದು ಚಿಕ್ಕ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲು ನಾವು ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹಣ್ಣನ್ನು ಸೋಕ್ ಮಾಡಿಟ್ಕೊಳ್ಳಿ. ಹಾಗೆ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಅಂದರೆ ಹುಳಿ ಪುಡಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಹಾಗೆ ಒಂದು 2 ಟೇಬಲ್ ಸ್ಪೂನು ತೆಂಗಿನ ತುರಿ ಬೇಕಾಗುತ್ತೆ. ಈಗ ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿಟ್ಕೊಳ್ಳಿ. ಈಗ ಈ ತರಕಾರಿ ಜೊತೆಗೆ ನಾವು ರುಬ್ಬಿದ್ದಂತಹ ಮಸಾಲೆ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಹಾಗೆ ಹುಣಸೆ ಹಣ್ಣಿನ ರಸ, ಇದೆಲ್ಲದನ್ನು ಹಾಕಿ ಜಸ್ಟ್ ಗಿವ್ ಇಟ್ ಎ ಗುಡ್ ಮಿಕ್ಸ್. ಈಗ ವಾಪಸ್ಸು ಇನ್ಸ್ಟಾ ಪಾಟ್ನಲ್ಲಿ ನೀವು ಮತ್ತೆ ಒಂದು 20 ಮಿನಿಟ್ಸು ಪ್ರೆಷರ್ ಕುಕ್ ಮಾಡಬೇಕು. ಸೇಮ್ ಪ್ರೋಸೆಸ್ಸು, ಪ್ರೆಷರ್ ಕುಕ್ 20 ಮಿನಿಟ್ಸ್ ಇಡಿ, ಕೀಪ್ ವಾರ್ಮಿಂಗ್ ತೆಗೀರಿ ಅಷ್ಟೇ. ಆಫ್ಟರ್ 20 ಮಿನಿಟ್ಸು ನೋಡಿ ಎಷ್ಟು ಸೂಪರಾಗಿ ಬಿಸಿ ಬಿಸಿಯಾಗಿ ನಮ್ಮ ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ನೋಡ್ತಿರ್ಬೋದು, ಒಂದು ಹೋಳು ಸಹ ಕರ್ಗೋಗಿಲ್ಲ, ಹಾಗೆ ಬೇಳೆ ಥರನೂ ಇಲ್ಲ. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬ್ಲೆಂಡಾಗಿ ಹೊಂದ್ಕೊಂಡಿದೆ. ನುಗ್ಗೆಕಾಯಿನೂ ಕಾಣಿಸ್ತಿರ್ಬೋದಲ್ವ, ಯಾವುದು ಸಹ ತುಂಬ ಮುಷಿ ಆಗಿಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಫೈನಲಾಗಿ ಒಂದು ಕ್ವಿಕ್ಕಾಗಿ ಒಗ್ಗರಣೆ ಕೊಟ್ಬಿಡೋಣ. ಇದಕ್ಕೆ ಒಗ್ಗರಣೆ ಇಲ್ಲಾಂದರೆ ಯಾವ ಸಾಂಬಾರಾಗಲಿ ಸಾರಾಗಲಿ ಎಲ್ಲ ಇನ್ಕಂಪ್ಲೀಟ್ ಆದಂಗೆ ಅನಿಸುತ್ತೆ. ಸೊ ಒಗ್ಗರಣೆ ಸೌಟಿಗೆ ಒಂದು ಚಮಚದಷ್ಟು ಆಯಿಲ್ ಹಾಕಿ ಕಾದ್ಮೇಲೆ ಒಂಚೂರು ಸಾಸಿವೆ ಹಾಗೆ ಹಿಂಗು ಈಸ್ ಆಪ್ಷನಲ್, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕಿ ಅದನ್ನು ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿದ್ರೆ ಹಾಗೆ ಹೋಯಿತು. ಈಸಿಯಾಗಿ ಒಂದೇ ಒಂದು ಪಾಟಲ್ಲಿ ನೀವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮುದ್ದೆ ಚಪಾತಿಗಂತೂ ಸೂಪರಾಗಿದ್ದೇ ಇರುತ್ತೆ. ಸೊ ಮತ್ತ್ಯಾಕೆ ತಡ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ರೆಸಿಪಿ, ಲೈಕ್ ಇಟ್ ಆ್ಯಂಡ್ ಶೇರ್ ಇಟ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಸಚ್ ರೆಸಿಪೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.